ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ಯಾವುದೇ ರೀತಿ ಸಾಸ್ ಆಗಲಿ ಚೀಸ್ ಆಗಲಿ ಏನೂ ಇಲ್ಲದೆ ತುಂಬಾ ಸಿಂಪಲ್, ಅಂದರೆ ಜಸ್ಟ್ ಒಂದು 5 ನಿಮಿಷನೂ ಆಗಲ್ಲ, ಇನ್ನೂ ಕಡಿಮೆ ಆಗುತ್ತೆ ಅನ್ಕೋತೀನಿ. ಅಷ್ಟು ಕಡಿಮೆ ಟೈಮಲ್ಲಿ ಒಂದು ತುಂಬ ಸಿಂಪಲ್ ಆಗಿರುವಂತಹ ಸ್ಯಾಂಡ್ವಿಚ್ ಮಾಡೋಣ. ಸಂಜೆ ಟೀ ಜೊತೆ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದಂದರೆ ನೋಡಿ, ಅದಕ್ಕೆ ಇವಾಗ ಮೇಯ್ನ್ ಒಳಗಡೆ ನಾವು ಏನು ಸ್ಯಾಂಡ್ವಿಚಿಗೆ ಫಿಲ್ಲಿಂಗ್ ಹಾಕ್ತೀವಲ್ವ, ಅದಕ್ಕೆ 4 ಇಂಗ್ರೀಡಿಯೆಂಟ್ಸ್ ಸಾಕು. ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಕೊತ್ತಂಬರಿ ಸೊಪ್ಪು. ಇನ್ ಕೇಸ್ ಇನ್ಯಾವುದಾದ್ರೂ ಒಂದು ವೆಜಿಟೇಬಲ್ ಇಷ್ಟ ಆದರೆ ನೀವು ಅದನ್ನು ಕೂಡ ತುರಿದು ಅದರಲ್ಲಿ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೊಂಚೂರು ಉಪ್ಪು ಹಾಕ್ತಾಯಿದ್ದೀನಿ, ಹೆಚ್ಚಿಗೆನೂ ಇಲ್ಲ, ಯಾಕೆಂದರೆ ಈ ಥರ ಚಾಟ್ಸಲ್ಲೆಲ್ಲ ಉಪ್ಪು ಹೆಚ್ಚಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಖಾರಕ್ಕೆ ಒಂದು ಸ್ವಲ್ಪ ಹಚ್ಮೆಣ್ಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಅದೇ ಒಂಥರ ಖಾರ ಫ್ಲೇವರ್ ಇರುತ್ತೆ. ಇನ್ನೊಂದು ಸ್ವಲ್ಪ ಹೆಚ್ಚಿನ ಫ್ಲೇವರ್ಗೋಸ್ಕರ ಒಂಚೂರು ಹಚ್ಮೆಣ್ಸಿನ ಪುಡಿ, ಉಪ್ಪು ಎಲ್ಲ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ರೀತಿ ಸಾಸ್ ಎಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ, ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಸಾಸು, ಚೀಸು, ಮಯೋನೀಸ್ ಇದೇನೂ ಇಲ್ಲದೆ ಒಂದು ಸಿಂಪಲ್ ಆಗಿರೋವಂಥ ಸ್ಯಾಂಡ್ವಿಚ್ ಬೇಕಂದರೆ ನೀವು ಆರಾಮಾಗಿ ಈ ಥರ ಮಾಡ್ಕೋಬೋದು. ನಾರ್ಮಲ್ ನಾವೇನು ದೋಸೆ ಎಲ್ಲ ಹಾಕ್ತೀವಲ್ವ, ಅದೇ ಹೆಂಚಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಬಟರ್ ಇಷ್ಟಪಡೋರು ಹಾಕೋಬೋದು, ಬಟ್ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ತುಪ್ಪ ಹಾಕ್ಕೊಂಡು 1 ಸ್ಲೈಸ್ ಬ್ರೆಡ್ನ ಮೇಲೆ ಇಟ್ಕೊಂಡು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ವ, ಕ್ಯಾರೆಟು, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪು, ಅದನ್ನು ಈ ಥರ ಮೇಲೆಲ್ಲ ನೀಟಾಗಿ ಅದನ್ನು ಹರಡ್ಕೋಬೇಕು. ಸ್ವಲ್ಪ ತಿಕ್ಕಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಇದಕ್ಕಿನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬೇಕಂದರೆ ನೀವೇನಾದರೂ ಪುದೀನ ಚಟ್ನಿ ಆ ಥರ ಏನಾದರೂ ಮಾಡಿಕೊಂಡ್ರೆ 1 ಸ್ಲೈಸ್ ಬ್ರೆಡ್ಡಿಗೆ ಅದನ್ನು ನಾವು ಸವರ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ತುಂಬ ಬೇಗ ಆಗಬೇಕು, ಸಡನ್ನಾಗಿ ಏನೂ ಪ್ರಿಪ್ರೇಷನ್ ಇಲ್ಲದೆ ಅಂದರೆ ಇದು ಬೆಸ್ಟ್. ಆರಾಮಾಗಿ ಈ ಥರ ಮಾಡ್ಕೋಬೋದು. ಒಂಚೂರು ಪ್ರೆಸ್ ಮಾಡಬೇಕಾಗುತ್ತೆ, ಒಂಚೂರು ಪ್ರೆಸ್ ಮಾಡಿದ್ರೆ ಅದು ಒಂದು ಸ್ವಲ್ಪ ಒಳಗಡೆ ಹಾಕೊಂಡಿರೋಂಥ ಫಿಲ್ಲಿಂಗ್ ಸ್ವಲ್ಪ ಪ್ರೆಸ್ ಆದಂಗಾಗಿ ಎರಡೂ ಕಡೆನೂ ನಾವು ಅದನ್ನು ರೋಸ್ಟ್ ಮಾಡಿದಾಗ ಅದು ಒಂದು ಸ್ವಲ್ಪ ಹಾಫ್ ಬಾಯ್ಲ್ ಥರ ಆಗಿ ಕ್ರಂಚಿಯಾಗಿ ಆಗುತ್ತೆ, ಚೆನ್ನಾಗಿರುತ್ತೆ. ಎರಡೂ ಕಡೆನೂ ತಿರ್ಗಿಸ್ಕೊಂಡು ಅದು ಎರಡೂ ಕಡೆನೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಂದು ಸ್ಲೈಸ್ ಈ ಥರ ಮಾಡ್ಕೊಳ್ಳೋಕೆ ಒಂದು 2 ಸ್ಪೂನಷ್ಟು ನೀವು ತುಪ್ಪ ಯೂಸ್ ಮಾಡ್ಬೋದು. ಸಂಜೆ ಟೀ ಕಾಫಿ ಜೊತೆಗೆ ನೀವು ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಒಂದೊಂದು ದಿನ ಒಂದೊಂದು ರೀತಿಯಾಗಿರೋಂತಹ ಸ್ನ್ಯಾಕ್ಸು ಮನೇಲೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಲ್ವಾ. ಸಾಸ್ ಅಷ್ಟೇ ಯೂಸ್ ಮಾಡಬೇಕಂದ್ರೆ ಮನೇಲಿ ಮಾಡ್ಕೊಂಡು ಯೂಸ್ ಮಾಡೋದು ಒಳ್ಳೆಯದು. ಈಗ ಆಲ್ರೆಡಿ ನಾವು ಕೇಳ್ತಾ ಇದ್ದೀವಿ ಹೊರಗಡೆ ಐಟಮ್ಸಲ್ಲಿ ಎಷ್ಟೊಂದು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತ. ಸೊ ನೋಡಿ, ಈ ರೀತಿ ರೆಡಿಯಾಗಿದೆ. ಯಾವುದೇ ರೀತಿ ಟೋಸ್ಟರ್ ಏನೂ ಇಲ್ಲದೆ ಆರಾಮ್ಸೆ ಈ ಥರ ಹೆಂಚ್ ಮೇಲೇ ಮಾಡ್ಕೋಬೋದು. ಇದನ್ನು ಸರ್ವ್ ಮಾಡೋವಾಗ ಮಧ್ಯಕ್ಕೆ ಈ ಥರ ನೀಟಾಗಿ ಸಿಂಪಲ್ಲಾಗಿ ಕಟ್ ಮಾಡಿ ಸರ್ವ್ ಮಾಡ್ಬೋದು. ಪುದೀನ ಚಟ್ನಿ ಏನಾದರೂ ಇದ್ದರೆ ಅದ್ರ ಜೊತೆಗೂ ಕೂಡ ಇದನ್ನು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈವ್ನಿಂಗ್ ಟೈಮಲ್ಲಿ ಸಿಂಪಲ್ ಆಗಿರೋಂತಹ ಈ ರೀತಿ ಸಿಂಪಲ್ ಸ್ಯಾಂಡ್ವಿಚ್ನ ಮಾಡ್ಕೊಳ್ಳಿ, ಟೇಸ್ಟ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ.